ಡಾಕ್ಟರ್ ಕೃತಿಕಾ ರೆಡ್ಡಿ ಅವರ ಸಾವಿದೆಯಲ್ಲ ಅನ್ಯಾಯದ ಸಾವದು. ಯಾಕಂದರೆ ನೂರಾರು ಕನಸನ್ನು ಕಟ್ಕೊಂಡು ಮಗಳನ್ನು ಡಾಕ್ಟರ್ ಮಾಡಿಸಿದ್ರು ಅಪ್ಪ ಅಮ್ಮ. ಆದರೆ ಇಂಥ ಪಾಪಿ ಕೈಗೆ ಕೊಟ್ಟು ತಮ್ಮ ಮಗಳನ್ನೇ ಕಳ್ಕೊಂಡಿದ್ದಾರೆ. ಹಾಗೂ ಈತ ಕೂಡ ಸ್ಟಾರ್ಟಿಂಗ್ನಲ್ಲಿ ನಂದೇನು ತಪ್ಪಿಲ್ಲ, ನಾನೇನು ಮಾಡಿಲ್ಲ ಅಂತ ಹೇಳ್ತಾ ಇದ್ದ. ಆದರೆ ಕೊನೆಗೂ ಆ ಕೊಲೆ ರಹಸ್ಯವನ್ನು, ಕೊಲೆ ಸತ್ಯವನ್ನು ಈ ಪಾಪಿ ಡಾಕ್ಟರ್ ಮಹೇಂದ್ರ ಬಾಯ್ಬಿಟ್ಟಿದ್ದಾನೆ. ಅನಸ್ತೇಶಿಯಾ ಕೊಟ್ಟಿದ್ದು ನಾನೇ, ಪ್ರೀತಿ ಮಾಡಿದ್ದ ಹುಡುಗಿಗಾಗಿ ಕೃತಿಕಾಳನ್ನು ಕೊಲೆ ಮಾಡಿದೆ ಅಂತ ಒಪ್ಕೊಂಡಿದ್ದಾನೆ. ಪೊಲೀಸರ ಮುಂದೆ ಈ ರೀತಿಯಾಗಿ ತಪ್ಪೊಪ್ಪಿಗೆ ಮಾಡ್ಕೊಂಡಿದ್ದಾನೆ ಈತ. ಎಷ್ಟು ದಿನ ಡ್ರಾಮಾ ಮಾಡ್ತಿದ್ದ, ನಾನೇನು ಮಾಡಿಲ್ಲ, ನನಗೇನು ಗೊತ್ತಿಲ್ಲ ಅಂತ ಹೇಳಿ. ಆ್ಯಂಡ್ ಈಗ ಆತ ಎಲ್ಲವನ್ನು ಕೂಡ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ. ರಿವೆಂಜ್ಗಾಗಿ ಹೀಗೆ ಮಾಡಿದೆ ಅಂತ ಹೇಳಿದ್ದಾನೆ. ಯಾವ ರಿವೆಂಜು? ಈತನಿಗೆ ಇನ್ನೊಬ್ಬಳ ಮೇಲೆ ಪ್ರೀತಿ ಇತ್ತು ಅಂತಾದರೆ ಕೃತಿಗಳನ್ನು ಮದುವೆ ಆಗಿದ್ದು ಯಾಕೆ? ಆಗಲೇ ಹೇಳ್ಬೋದಾಗಿತ್ತಲ್ಲ, ಅಥವಾ ಅವ್ರ ತಾಯಿಯವರು ಹೇಳ್ತಿದ್ದ ಹಾಗೆ ಡಿವೋರ್ಸ್ ಕೊಡ್ಬೋದಾಗಿತ್ತು. ಎಷ್ಟೆಲ್ಲ ಆಪ್ಷನ್ಸ್ ಇತ್ತು. ಬಟ್ ಈತ ಆಯ್ದುಕೊಂಡಿದ್ದು ಕೊಲೆ ಅನ್ನುವಂಥ ಒಂದು ಪಾಪದ ದಾರಿಯನ್ನು. ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಇದರ ಕುರಿತಾಗಿ. ಚಂದ್ರಶೇಖರ್, ಈತನಿಗೆ ಬೇರೊಬ್ಬಳ ಮೇಲೆ ಪ್ರೀತಿ ಇದೆ ಅಂತಂದರೆ ಈತನಿಗೆ ತುಂಬ ಆಪ್ಷನ್ಸ್ ಇತ್ತು. ಡಿವೋರ್ಸ್ ಕೊಡ್ಬೋದಾಗಿತ್ತು, ಹೇಳ್ಬೋದಾಗಿತ್ತು, ಮನೇಲಿ ಎಲ್ಲವೂ ಕೂಡ ಇತ್ತು. ಬಟ್ ಪಾಪದ ದಾರಿಯನ್ನು ಈತ ಆಯ್ದುಕೊಂಡ. ಈತನಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಅವರ ಕುಟುಂಬಸ್ಥರ ಆಗ್ರಹ ಕೂಡ ಆಗಿದೆ, ಕೃತಿಕಾ ರೆಡ್ಡಿ ಅವರ ಕುಟುಂಬಸ್ಥರದ್ದು. ಯಾಕೆ ಹೀಗೆ ಮಾಡ್ದ ಅಂತ ಹೇಳಿ ಏನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಪೊಲೀಸ್ ಅವರ ಆ್ಯಂಗಲ್ ಪ್ರಕಾರ? ರಾಹುಲ್, ಏನು ಈಗಾಗಲೇ ಕೃತಿಕಾ ರೆಡ್ಡಿ ಅವರ ಒಂದು ಮೊದಲಿಗೆ UDR ದಾಖಲಾಗುತ್ತೆ. UDR ಅಂದ್ರೆ ಅನ್ಯಾಚುರಲ್ ಡೆತ್ ಅನ್ನುವಂತಹ ಒಂದು ಪ್ರಕರಣ ದಾಖಲಾಗುತ್ತೆ. ದಾಖಲಾದ ನಂತರ ಅಂದ್ರೆ ಅವರ ಒಂದು PM ನಲ್ಲಿ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದು ಡ್ರಗ್ಸ್ ಪತ್ತೆ ಆಗಿದೆ. ಅದು ಯಾವುದು ಮತ್ತೆ ಯಾರು ಕೊಟ್ಟಿದ್ದು ಅನ್ನುವಂತ ವಿಚಾರವಾಗಿ ಆಗ ಕಳೆದ 11 ತಿಂಗಳಿಂದ ಕೂಡ ರಿಪೋರ್ಟ್ ಗಾಗಿ ಕಾಯ್ತಾ ಇದ್ದಂತ ಪೊಲೀಸರಿಗೆ ಏನು ಮೊನ್ನೆ ಅಂದ್ರೆ ಕಳೆದ 2 ದಿನಗಳ ಹಿಂದೆ ಅಷ್ಟೇ ಒಂದು ರಿಪೋರ್ಟ್ ಬರುತ್ತೆ, ಅಫಿಷಿಯಲ್ ರಿಪೋರ್ಟ್. ಆ ರಿಪೋರ್ಟ್ ಅಲ್ಲಿ ಏನು ಅನಸ್ತೆ ಓವರ್ ಡೋಸ್ ಆಗಿ ಆಕೆ ಸಾವನ್ನಪ್ಪಿದ್ದಾಳೆ ಅಂತ ಹೇಳಿ ಒಂದು ರಿಪೋರ್ಟ್ ಬರುತ್ತೆ. ಆ ಒಂದು ರಿಪೋರ್ಟ್ ಪ್ರಕಾರ ಯಾರು ಆ ಅನಸ್ತೆ ಕೊಟ್ಟಿದ್ದು ಅಂತ ವೆರಿಫೈ ಮಾಡಿದಾಗ ಏನು ಗಂಡ ಮಹೇಂದ್ರ ರೆಡ್ಡಿ ನೀಡಿರುವಂತಹದ್ದು ಅಂತ ಹೇಳಿ ಪತ್ತೆ ಆಗುತ್ತೆ. ಅದಾದ ನಂತರ ಪೊಲೀಸರು ಇಮಿಡಿಯೇಟ್ ಆಗಿ ಮಹೇಂದ್ರ ರೆಡ್ಡಿಯನ್ನ ಅರೆಸ್ಟ್ ಮಾಡಿ ಕಸ್ಟಡಿಗೂ ಕೂಡ ಪಡ್ಕೊಂಡು ಈಗಾಗಲೇ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಏನು ಮಹೇಂದ್ರ ರೆಡ್ಡಿ ಹೇಳ್ತಾ ಇರುವಂತಹದ್ದು ಒಂದೇ ವಿಚಾರ, ನನಗೇನು ಗೊತ್ತೇ ಇಲ್ಲ, ನಾನು ಈ ಒಂದು ಕೃತ್ಯವನ್ನ ಎಸಗಿಲ್ಲ, ಜೊತೆಗೆ ನನ್ನ ಪತ್ನಿಯನ್ನೇ ನಾನೇ ಯಾಕೆ ಕೊಲೆ ಮಾಡ್ತೀನಿ ಅನ್ನುವಂತಹ ಪ್ರಶ್ನೆಯನ್ನ ವಾಪಸ್ ಪೊಲೀಸರಿಗೆ ಮಾಡ್ತಾ ಇರುವಂತಹದ್ದು. ಅದರ ಜೊತೆಯಲ್ಲಿ ಕೆಲವೊಂದು ಎವಿಡೆನ್ಸ್ ಅನ್ನ ಮುಂದಿಟ್ಟು ಕೇಳಿದಾಗ ಅನಸ್ತೇಶಿಯಾ ಏನು ಕೊಟ್ಟೆ, ಜೊತೆಗೆ ಏನೆಲ್ಲ ಟ್ರೀಟ್ಮೆಂಟ್ ಅನ್ನ ನೀನು ಕೊಟ್ಟಿದ್ಯಾ ಅಂತ ಕೇಳಿದಾಗ ಕೃತಿಕಾ ರೆಡ್ಡಿಗೆ ಕೆಲವೊಂದು ಸಮಸ್ಯೆಗಳಿತ್ತು, ಆರೋಗ್ಯ ಸಮಸ್ಯೆಗಳು. ಆ ಸಮಸ್ಯೆಗೆ ಸಂಬಂಧಪಟ್ಟಂತೆ ನಾನು ಚಿಕಿತ್ಸೆಯನ್ನ ನೀಡ್ತಾ ಇದ್ದೆ, ಅವಳ ಪರ್ಸನಲ್ ಡಾಕ್ಟರ್ ಆಗಿ ಕೂಡ ನಾನು ಇರ್ತಾ ಇದ್ದೆ. ಅವಳಿಗೆ ಯಾವುದೇ ರೀತಿಯಾದಂತಹ ನೋವು ಬಂದಾಗ ನನ್ನ ಹತ್ರ ಹೇಳ್ಕೊಳ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತ ಚಿಕಿತ್ಸೆಯನ್ನ ಮದುವೆ ಆದಾಗ ನಿಂದಲೂ ಕೂಡ ನಾನು ಕೊಡ್ತಾ ಇದ್ದೆ, ಜೊತೆಗೆ ನಾನು ಕೂಡ ಅವಳ ಜೊತೆಯಲ್ಲಿ ಪ್ರೀತಿಯಿಂದನೇ ಇರ್ತಾ ಇದ್ದೆ ಅಂತವಂತ ಮಾತುಗಳನ್ನ ಪೊಲೀಸರ ಮುಂದೆ ಹೇಳ್ತಾ ಇರುವಂತಹದ್ದು. ರೈಟ್ ಚಂದ್ರಶೇಖರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.